ಕಾರ್ಮಿಕರ ಧನ ಸಹಾಯ ಬರದೆ ಅಪೀಲ್ ಹಾಕಿದ್ದು ಕೂಡಲೇ ಇತ್ಯರ್ಥವಾಗಬೇಕು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ರಾಮದುರ್ಗ ತಾಲೂಕು ಸಮಿತಿಯಿಂದ ಕಾರ್ಮಿಕ ನಿರೀಕ್ಷಕರು ರಾಮದುರ್ಗ ಇವರ ಮುಖಾಂತರ ಉಪ ಕಾರ್ಮಿಕ ಆಯುಕ್ತರಿಗೆ ಮನವಿ ನೀಡಿದರು. ಬೆಳಗಾವಿ ರಾಮದುರ್ಗ ಪಟ್ಟಣ ತಾಲೂಕಿನಲ್ಲಿ ಸಾವಿರಾರು ಕಟ್ಟಡ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಾರೆ. ಇದರಲ್ಲಿ ಗೌಂಡಿ, ಸೆಂಟ್ರಿಂಗ್, ಪೇಂಟರ್, ಕಲ್ಲು ಒಡೆಯುವವರು, ಪ್ಲಂಬರ್, ವೆಲ್ಡರ್, ಇಲೆಕ್ಟ್ರಿಷಿಯನ್ ಹೀಗೆ ವಿವಿಧ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನಿಯಮಗಳನುಸಾರ ಅವರಿಗೆ ಸರಿಯಾಗಿ ಸೌಲಭ್ಯಗಳು ಸಿಗುತ್ತಿಲ್ಲ. ಸಿಕ್ಕರೂ ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ. ಇದನ್ನು ಸ್ಥಳೀಯ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರೆ ಹಾರಿಕೆ ಉತ್ತರ ಕೊಡುತ್ತಾರೆ. ರಾಮದುರ್ಗ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ 2006-2007 ರಿಂದ ಕಟ್ಟಡ ಕಾರ್ಮಿಕರ ನೋಂದಣಿ ಪ್ರಾರಂಭವಾಗಿದೆ. ಕಳೆದ 18-19 ವರ್ಷಗಳಿಂದ ಪ್ರಾಮಾಣಿಕವಾಗಿ ಬಡ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಮದುವೆ ಧನ ಸಹಾಯ, ಶೈಕ್ಷಣಿಕ ಧನ ಸಹಾಯ 2021-22, 2022-23 ಮರಣ ನಿಧಿ ಹೀಗೆ ಹಲವು ಅರ್ಜಿಗಳನ್ನು ನೀಡಿ ತಿಂಗಳುಗಳು ಗತಿಸಿದರೂ ಇನ್ನೂವರೆಗೆ ಧನ ಸಹಾಯ ಬಂದಿಲ್ಲ. ಆದ್ದರಿಂದ ಪ್ರತಿ 3 ತಿಂಗಳಿಗೊಮ್ಮೆ ಕಟ್ಟಡ ಕಾರ್ಮಿಕರ ಕುಂದುಕೊರತೆಗಳ ಸಭೆ ನಡೆಸಲು ತಾವು ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು. ನಿಜವಾದ ಕಟ್ಟಡ ಕಾರ್ಮಿಕರ ಧನ ಸಹಾಯ ಬರದೆ ಅಪೀಲ್ ಹಾಕಿದ್ದು ಕೂಡಲೇ ಇತ್ಯರ್ಥವಾಗಬೇಕು. ಬಾಕಿ ಉಳಿದಿರುವ ಮದುವೆ, ಆರೋಗ್ಯ, ಶೈಕ್ಷಣಿಕ ಮತ್ತು ಮರಣ ಪರಿಹಾರ ನಿಧಿ ಅರ್ಜಿಗಳು ತ್ವರಿತವಾಗಿ ಬಗೆಹರಿಸಬೇಕೆಂದು ಒತ್ತಾಯ ಮಾಡಿ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ ಮತ್ತು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೈಬು ಜೈನೇಖಾನ್ ಸುದ್ದಿಗಾರರ ಜೊತೆ ಮಾತನಾಡಿದರು. ಮಾರುತಿ ಮುದುಗುರಿ, ಕಾರ್ಯದರ್ಶಿ ಮಹಾದೇವ್ ಕೊಪ್ಪದ್, ಫಾರೂಕ್ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಒಂದು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಮಿಷನರ್ ಅವರಿಗೆ ಮನವಿ ಕೊಡಬೇಕನ್ನುವಂಥ ಒಂದು ಕರೆಯ ಮೇರೆಗೆ ಇವತ್ತು ರಾಮದುರ್ಗ ತಾಲೂಕಿನಲ್ಲಿಯೂ ಸಹ ಕಟ್ಟಡ ಕಾರ್ಮಿಕರ ನೇತೃತ್ವದಲ್ಲಿ ಒಂದು ಮೆರವಣಿಗೆ ಮೂಲಕ ಬಂದು ನಾವು ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ನಾವು ಏನು ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದರೆ ಕಲ್ಯಾಣ ಮಂಡಳಿಯಲ್ಲಿರುವಂಥ ದುಡ್ಡನ್ನು ಬೇರೆ ಎದಕ್ಕೂ ಉಪಯೋಗ ಮಾಡದೆ ಕಟ್ಟುನಿಟ್ಟಾಗಿ ಕಟ್ಟಡ ಕಾರ್ಮಿಕರಿಗೇ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡ್ವಿ ನಾವು. ನಮಗೆ ಕಿಟ್ ಹೆಚ್ಚು ಬೇಕಾಗಿಲ್ಲ. ಆಮೇಲೆ ನಮ್ಗೆ ಊರು ನೀವು ಗಾಡಿ ಕಳಿಸ್ತಿರಲ್ಲ ಮೆಡಿಕಲ್ ಇದು ಅಂಥೇಳಿ ನಮ್ಗೆ ಅದು ಬೇಕಾಗಿಲ್ಲ. ನಮ್ಮ ಊರಾಗ ದವಾಖಾನೆ ಅದಾವು, ನಾವು ಚೆಕ್ ಮಾಡಿಸ್ತೀವಿ. ಆದರೆ ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್, ನಮ್ಮ ಮಕ್ಕಳಿಗೆ ಲಗ್ನಕ್ಕೆ ಪರಿಹಾರಧನ, ಮರಣ ಪರಿಹಾರ ದಿನ ಮತ್ತು ಮೆಡಿಕಲ್ ಏನು ಈ ಕೆಲಸ ಮಾಡೋ ಬಿದ್ದು ಏನಾರು ಗಾಯ ಆಗ್ತಾವಲ್ಲ ನಾವು ದವಾಖಾನೆ ತೋರಿಸಿದ್ರೆ ಆ ದುಡ್ಡು ಅಷ್ಟನ್ನು ನಮಗೆ ಕೊಡ್ರಿ. ಆದರೆ ಬೇರೆ ನಮಗೇನೈತಿ ಕೊಡಬೇಡ್ರಿ, ನಮ್ಗೆ ಕಿಟ್ ಏನು ಬೇಕಾಗಿಲ್ಲ ಅನ್ನುವಂಥದ್ದು ಮಾತನ್ನು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂತಂದರೆ ಎಲ್ಲರಿಗೂ ಸೂರು ಕಟ್ಟಿ ಕೊಡೋರು ಕಟ್ಟಡ ಕಾರ್ಮಿಕರು. ಆದರೆ ಇವತ್ತು ಅವ್ರಿಗೇನೇ ಕಟ್ಟಡ ಇಲ್ಲ ಅಂತಂದರೆ ಒಂದು ಭಾರಿ ವ್ಯತಿರಿಕ್ತ ಇದು. ಆಮೇಲೆ ಒಂದು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಇವರಿಗೆ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ಕೋತಾರೆ, ಅವ್ರಿಗೆ ಏನಾರು ಆತಂತಂದ್ರೆ ಅದೇ ಕಾಂಟ್ರಾಕ್ಟರ್ಗಳು ಕೆಲಸದಿಂದ ತೆಗೆದು ಬಿಡ್ತಾರೆ. ಈ ರೀತಿ ಇರುವಾಗ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತೆ ಕೊಡಬೇಕು ಮತ್ತು ಅವರಿಗೆ ಭದ್ರತೆ ಕೊಡಬೇಕು ಅಂತೇಳಿ. ಆಮೇಲೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ದುಡ್ಡು ತಗೊಂಡ್ ಕೆಲಸ ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದ ಕಟ್ಟಡಗಳನ್ನು ಕಟ್ಟುವುದು ಮತ್ತು ವಸತಿ ಶಾಲೆಗಳನ್ನು ಕಟ್ಟುವುದು ಅದು ನಮಗೆ ಬೇಕಾಗಿಲ್ಲ. ಯಾಕಂತಂದ್ರೆ ವಸತಿ ಶಾಲೆ ನೀವು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಅಥವಾ ಕರ್ನಾಟಕ ಸರ್ಕಾರದ ಅನುದಾನದಿಂದ ಕಟ್ಟ್ರಿ. ಆದರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವಂಥ ಕಟ್ಟಡ ಕಾರ್ಮಿಕರ ದುಡ್ಡನ್ನು ಉಪಯೋಗ ಮಾಡ್ಕೊಂಡೆ ಅದನ್ನು ಮಾಡೋದು ಸರಿಯಲ್ಲ. ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡಕ್ಕೆ ಹೊಂಟಿರಿ, ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಅಲ್ಲೇ ಭ್ರಷ್ಟಾಚಾರ ಏನು ನಡೆದೈತೆ ಅದು ನಿಲ್ಲಬೇಕನ್ನುವಂಥ ಒತ್ತಾಯ ಮಾಡಿ ಇವತ್ತು ಹೇಳ್ರಿ. ಇವತ್ತು ಕಟ್ಟಡ ಕಾರ್ಮಿಕರದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು CITUಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಟ್ಟಡ ಕಾರ್ಮಿಕರಿಗೆ ಏನು ಎಲ್ಲ ಕಾರ್ಮಿಕರು ತಮ್ಮ ಯಾವ್ಯಾವ ಇದಾಗದಾವ, ಮಕ್ಕಳ ಸ್ಕಾಲರ್ಶಿಪ್ ಆಗಲಿ, ಮದುವೆ ಧನ ಸಹಾಯ ಆಗಲಿ, ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ತೀರ್ಕೊಂಡ್ರೆ ಅವ್ರಿಗೆ ಧನ ಸಹಾಯ ಆಗಲಿ, ಯಾವುದೇ ಒಂದು ಧನ ಸಹಾಯಕ್ಕಾಗಿ ಅರ್ಜಿಗಳನ್ನ ಹಾಕಿದರೆ ತ್ವರಿತವಾಗಿ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಅವರು 4 ವರ್ಷ 5 ವರ್ಷ ಆದರೂ ಯಾವುದೇ ಒಂದು ಸೌಲಭ್ಯ ಫಲಾನುಭವಿಗಳಿಗೆ ಮುಟ್ತಾ ಇಲ್ಲ. ಇವತ್ತು ಫಲಾನುಭವಿಗಳಿಗೆ ಬೇಗನೆ ಏನು ಅರ್ಜಿಗಳ ಪೆಂಡಿಂಗ್ ಅದಾವ ಆ ಅರ್ಜಿಗಳನ್ನ ಇತ್ಯರ್ಥಪಡಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳ ದೊರಕಿಸಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಕೊಡಕ್ಕೆ ಬಂದೀವಿ. ನಾಗಪ್ಪ ಸಂಗೊಳ್ಳಿ, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷ, CITU.